ಪ್ರೀತಿಯ ವೀಕ್ಷಕರೇ, ತಾವು ದಯವಿಟ್ಟು ಕ್ಷಮಿಸಬೇಕು. ಯಾಕೆಂದರೆ ಈ ವಿಡಿಯೋ ನಿಮಗಲ್ಲ. ಈ ವಿಡಿಯೋವನ್ನು ನಿರೀಕ್ಷಿಸಿ ಕರ್ನಾಟಕ ರಾಜ್ಯದ ಯಾವುದೋ ಒಂದು ಹಳ್ಳಿಯಲ್ಲಿ, ಯಾವುದೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ಶ್ರಮಿಕ, ಒಬ್ಬ ಕಾರ್ಮಿಕ ಇದ್ದಾನೆ. ಅವನಿಗಾಗಿ ಈ ವಿಡಿಯೋ. ಇತ್ತೀಚೆಗೆ ನನ್ನಲ್ಲಿ ಬಂದು ಒಬ್ಬರು, ನನ್ನ ನೆರೆಮನೆಯಲ್ಲಿ ಒಬ್ಬರು ಕೆಲಸ ಮಾಡುವವರು, ಅಂದರೆ ಕಲ್ಲು ಕಟ್ಟುವ ಕೆಲಸ ಮಾಡುವವರಿದ್ದಾರೆ. ಅವರು ವರ್ಷದ ಬಹುತೇಕ ದಿವಸಗಳ ಕಾಲ ಶ್ರಮ ಆಧಾರಿತ ಕಲ್ಲು ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ನಂಬಿ 4 ಜೀವಗಳು ದಿನ ಕಳೀತಾ ಇವೆ. ಅವರಿಗೆ ಸರ್ಕಾರದ ಕಡೆಯಿಂದ ಯಾವುದಾದ್ರೂ ಭದ್ರತೆ, ಸೌಲಭ್ಯ, ವಿಮೆ ಇದೆಯಾ, ಸಾಮಾಜಿಕ ಸೌಲಭ್ಯಗಳು ಇವೆಯಾ ಅಂತ ನನ್ನನ್ನು ಕೇಳಿದರು. 1 ವರ್ಷದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ವಿಟ್ಲಪಡ್ನೂರು ಗ್ರಾಮದ 2 ರಿಂಗ್ ಕೆಲಸದಲ್ಲಿ ಪರಿಣತಿ ಹೊಂದಿದವರು ಬಾವಿಯನ್ನು ಶುಚಿಗೊಳಿಸುವುದಕ್ಕಾಗಿ ಬಾವಿಗೆ ಇಳಿದಾಗ ಅಲ್ಲಿ ಪೂರಕ ಗಾಳಿ ಸಿಗದೆ ಒಂದೇ ದಿವಸ 2 ಮೃತಪಟ್ಟದ್ದು ನಿಮಗೆ ಗೊತ್ತಿರಬಹುದು. ಬಂಧುಗಳೇ, ನಮ್ಮದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಜನರಿಂದ ಆರಿಸಲ್ಪಟ್ಟಂತಹ ಜನಪ್ರತಿನಿಧಿಗಳು ಜನರಿಗಾಗಿ ಕೆಲವೊಮ್ಮೆ ಮಹತ್ವಯುತ ಯೋಜನೆಗಳನ್ನು ಜಾರಿಗೆ ತಂದಿರ್ತಾರೆ. ಆದರೆ ಕೆಲವೊಮ್ಮೆ ಮಾಹಿತಿಯ ಕೊರತೆಯಿಂದಾಗಿ ಅದು ಅರ್ಹರಿಗೆ ತಲುಪುವುದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 2007ರಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಈ ಮಂಡಳಿಯು ಏನು ಹೇಳುತ್ತೆ ಅಂತ ಹೇಳಿದರೆ, ಯಾರೆಲ್ಲ ಸೆಂಟ್ರಿಂಗ್, ಹೆಲ್ಪರ್, ವೈರಿಂಗ್, ಎಲೆಕ್ಟ್ರಿಷಿಯನ್, ಪ್ಲಂಬರ್, ಪೈಂಟಿಂಗ್, ಬಾರ್ಬೆಂಡರ್ ಒಂದು ಕಟ್ಟಡ ಇಲ್ಲವೇ ಒಂದು ಮನೆ ನಿರ್ಮಾಣ ಮಾಡಬೇಕಾದ್ರೆ ಯಾವೆಲ್ಲ ಕೆಲಸಗಳು ಬರುತ್ತವೆಯೋ ಆ ಎಲ್ಲ ಕೆಲಸಗಾರರು ಕಾರ್ಮಿಕ ಕಾರ್ಡ್ ಮಾಡಲು ಅರ್ಹತೆಯನ್ನು ಹೊಂದಿರುತ್ತಾರೆ. ಈ ಎಲ್ಲ ಕೆಲಸಗಾರರು ಕಾರ್ಮಿಕ ಕಾರ್ಡನ್ನು ಮಾಡಬೇಕಾಗುತ್ತೆ. ಪ್ರಸ್ತುತ ಇರುವಂತಹ ನಿಯಮಗಳ ಪ್ರಕಾರ ಒಬ್ಬ ಕಾರ್ಮಿಕ ಒಂದು ಕಾರ್ಮಿಕ ಕಾರ್ಡನ್ನು ಮಾಡಿದ ಎಂದಾದಲ್ಲಿ ಆ ಕಾರ್ಡ್ 1 ವರ್ಷದ ಅವಧಿಯ ತನಕ ಮಾನ್ಯತೆ ಇರುತ್ತೆ. 1 ವರ್ಷದ ಅನಂತರ ಅದನ್ನು ನವೀಕರಣಗೊಳಿಸಬೇಕಾಗುತ್ತೆ. ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಹಲವಾರು ಪ್ರಯೋಜನಗಳು ಲಭಿಸುತ್ತಿದ್ದು, ಅವುಗಳಲ್ಲಿ ಕೆಲವು ಈ ರೀತಿ ಇವೆ. ಮೊದಲನೇದಾಗಿ ಪಿಂಚಣಿ ವ್ಯವಸ್ಥೆ. 60 ವರ್ಷದ ನಂತರ ಕಾರ್ಮಿಕನಿಗೆ ಪಿಂಚಣಿಯನ್ನು ನೀಡಲಾಗುತ್ತೆ. ಅದೇ ರೀತಿ ಮದುವೆ ಸಹಾಯಧನ. ಕಾರ್ಮಿಕನಿಗೆ ಸ್ವತಃ ಇಲ್ಲವೇ ಆತನ 2 ಮಕ್ಕಳಿಗೆ ಮದುವೆಗೆ 60,000 ರೂಪಾಯಿಯಂತೆ ಸಹಾಯಧನ ನೀಡಲಾಗುತ್ತೆ. ಅದೇ ರೀತಿ ಕೆಲಸ ಮಾಡುವ ವೇಳೆ ಅಶಕ್ತತೆ ಉಂಟಾದಲ್ಲಿ ಪರಿಹಾರವನ್ನು ನೀಡಲಾಗುತ್ತೆ. ಈ ರೀತಿ ಹಲವಾರು ಯೋಜನೆಗಳಿವೆ. ಕಾರ್ಮಿಕ ಇಲಾಖೆಯ ಸಹಾಯವಾಣಿ 155214 24 ಗಂಟೆಗಳ ಕಾಲವೂ ಕೂಡ ಕಾರ್ಯಾಚರಿಸುತ್ತಿರುವುದಾಗಿದೆ. ಕೆಲವೊಂದು ಸಂದರ್ಭಗಳಲ್ಲಿ ಕಾರ್ಮಿಕ ಮಂಡಳಿಯ ಸೌಲಭ್ಯವನ್ನು ಅಪೇಕ್ಷಿಸಿ ಅರ್ಜಿ ಸಲ್ಲಿಸಿದಾಗ ಕಾರ್ಮಿಕ ಅಧಿಕಾರಿ ಆತನ ಅರ್ಜಿಯನ್ನು ತಿರಸ್ಕರಿಸಬಹುದು, ತಿರಸ್ಕರಿಸಿದ್ದಿರಬಹುದು, ಇನ್ನು ಮುಂದೆಯೂ ತಿರಸ್ಕರಿಸಲೂಬಹುದು. ಒಂದು ಗಮನಿಸಿ, ಕಾರ್ಮಿಕ ಅಧಿಕಾರಿಯ ಆದೇಶ ಅಂತಿಮವಲ್ಲ. ತಿರಸ್ಕೃತಗೊಂಡಂತಹ ಕಾರ್ಮಿಕನು ಸಹಾಯಕ ಕಾರ್ಮಿಕ ಆಯುಕ್ತರ ಮುಂದೆ ಮೇಲ್ಮನವಿ ಸಲ್ಲಿಸಲು ಅವಕಾಶವಿರುತ್ತೆ. ಸಹಾಯಕ ಕಾರ್ಮಿಕ ಆಯುಕ್ತರ ಆದೇಶ ಅಂತಿಮವಾಗಿರುತ್ತೆ. ಅವರ ಆದೇಶದ ವಿರುದ್ಧ ಉಚ್ಚ ನ್ಯಾಯಾಲಯದಲ್ಲಿಯೂ ಮೇಲ್ಮನವಿ ಸಲ್ಲಿಸಬಹುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ವಾಸಿಸುತ್ತಿರುವ 18 ವರ್ಷದಿಂದ 60 ವರ್ಷ ಒಳಗಿನ ನಿರ್ಮಾಣ ಕ್ಷೇತ್ರದಲ್ಲಿ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕ್ಷೇತ್ರದಲ್ಲಿ ಕಳೆದ 1 ವರ್ಷದಲ್ಲಿ 90 ದಿವಸಗಳ ಕಾಲ ಶ್ರಮಿಕನಾಗಿ ಕೆಲಸ ಮಾಡಿದ ಯಾವುದೇ ಕರ್ನಾಟಕ ರಾಜ್ಯದ ನಿವಾಸಿ, ಪುರುಷ ಇಲ್ಲವೇ ಮಹಿಳೆ ಕಾರ್ಮಿಕ ಕಾರ್ಡ್ ಮಾಡಿಸಿಕೊಳ್ಳಬಹುದು. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊರ ಜಿಲ್ಲೆಗಳಿಂದ ಅದೆಷ್ಟೋ ಕಾರ್ಮಿಕರು ಬರುತ್ತಾರೆ, ದುಡಿಯುತ್ತಾರೆ. ಆದರೆ ನೀವೊಮ್ಮೆ ಅವರನ್ನು ಮಾತನಾಡಿಸಿದರೆ, ಅವರನ್ನೊಮ್ಮೆ ವಿಚಾರಿಸಿದರೆ ಬಹುತೇಕ ಕಾರ್ಮಿಕರು ಕಾರ್ಮಿಕ ಕಾರ್ಡ್ ಹೊಂದಿರಲ್ಲ. ಒಂದು ವೇಳೆ ಕಾರ್ಮಿಕ ಕಾರ್ಡ್ ಮಾಡಿಸಿದ್ದರೂ ಕೂಡ ಅದನ್ನು ಮುಕ್ತಾಯದ ದಿವಸದ ನಂತರ ನವೀಕರಣವಂತೂ ಮಾಡಿರಲ್ಲ. ನಮ್ಮ ಕಾರ್ಮಿಕರು ಕಾರ್ಮಿಕ ಕಾರ್ಡ್ ಬಗ್ಗೆ ನಿರ್ಲಕ್ಷ್ಯರಾಗಿರುವುದಕ್ಕೆ ಬಹಳ ಬೇಸರ ಇದೆ. ಈಗ ತಾನು ಹೇಳಿದಂತಹ ವಿಟ್ಲಪಡ್ನೂರಿನ ಘಟನೆಯಲ್ಲಿ ಒಬ್ಬರು ಕಾರ್ಮಿಕ ಕಾರ್ಡ್ ಮಾಡಿದ್ದರು, ಇನ್ನೊಬ್ಬರು ಕಾರ್ಮಿಕ ಕಾರ್ಡ್ ಮಾಡಿದ್ದಿರಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ, ತಾವು ನಿಯಮಿತವಾಗಿ ನಿಯತ್ತಿನಿಂದ ದುಡಿಯುವ ಕಟ್ಟಡ ಮತ್ತು ಇತರ ನಿರ್ಮಾಣ ಕ್ಷೇತ್ರದಲ್ಲಿ ದುಡಿಯುವ ಕಾರ್ಮಿಕರಾಗಿದ್ದೇ ಆದಲ್ಲಿ ತಾವು ದಯವಿಟ್ಟು ಕಾರ್ಮಿಕ ಕಾರ್ಡನ್ನು ಮಾಡಿಸಿ ಅದರ ಮುಕ್ತಾಯದ ದಿನ ಅದನ್ನು ನವೀಕರಣಗೊಳಿಸಿ. ನೀವು ನಿರ್ಮಾಣ ಕ್ಷೇತ್ರದಲ್ಲಿ ದುಡಿತಿರುವ ಕಾರ್ಮಿಕರಾಗಿದ್ದೇ ಆದಲ್ಲಿ, ನಿಮಗೆ ಕಾರ್ಮಿಕ ಕಾರ್ಡ್ ಬಗ್ಗೆ ಗೊಂದಲ ಇದ್ದಲ್ಲಿ, ನಿಮಗೆ ಕಾರ್ಮಿಕ ಕಾರ್ಡ್ ಮಾಡಿಸುವ ಹಂಬಲ ಇದ್ದಲ್ಲಿ ದಯವಿಟ್ಟು ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.